ನಮಸ್ಕಾರ ಶೇಖ್ ಜಿ, ಬನ್ನಿ 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 ಕುತ್ಕೊಳ್ಳಿ. ಅಭಿ, ನಾನು ಹೇಳ್ತಾ ಇದ್ನಲ್ಲ, ಶೇಖ್ ಅಹಮದ್ ಫ್ರಮ್ ದುಬೈ ಇವರೇ. ಸೌದಾಗರ್ ಬಾಜಿಗರ್. ಶೇಖ್ ಜಿ, ನೀವೇನು ಚಿಕ್ಕಿ ದತ್ತಿ ದಾನ ಧರ್ಮಗಳನ್ನ ಮಾಡ್ತೀರಂತೆ, ಕೇಳದೆ ಅಂದ್ರೂ ಕೂಡ ಎತ್ತಿ ಎತ್ತಿ ಕೊಟ್ಬಿಡ್ತೀರಂತೆ. ಅದು ಇಲ್ದೇ ಇರೋರಿಗೆ ಕೊಡಿ ಅಂತ ಅಲ್ಲ ಆರ್ಡರ್ ಮಾಡಿದ್ದೆ. ಅಂತ ಆರ್ಡರ್ಗಳನ್ನ ನಿಯತ್ತಾಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಅದೇ ಅಲ್ಲ ನಿಮ್ಮನ್ನ ಆರ್ಡರ್ ಮಾಡ್ಬಿಡ್ತೀವಿ. ಅದೇನಾಯ್ತು ಗೊತ್ತಾ, ಇಂಟರ್ನೆಟ್ ಪ್ರಾಬ್ಲಮ್ ಆಗ್ಬಿಟ್ಟು ಪೇಮೆಂಟ್ ಮಿಷಿನ್ ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದೆ. ಅದು ಒಂದು 5 ಲಕ್ಷ ಅರೇಂಜ್ ಮಾಡಕ್ಕಾಗುತ್ತಾ? ಜಸ್ಟ್ 5 lakhs. ಡೋಂಟ್ ವರಿ, ನಾನು ಹವಿ ಕೊಡ್ತಾರೆ. ಅವನು ಯಾರು ಏನು ಎತ್ತ ಒಂದು ಗೊತ್ತಿಲ್ಲ ಅಂತವನಿಗೆ 5 ಲಕ್ಷ ರೂಪಾಯಿ ಕೊಟ್ಬಿಡಿ ಹಬಿ ಅಂತ ಹೇಳ್ತಿದ್ಯಲ್ಲ, ನಿನ್ಗೇನು ಬುದ್ಧಿ ಇದೆಯೇನಲ್ಲ ಜಾಜಿ? ಹಬಿ, ಜಾಜಿ ಅಂತ ಏಕೋಚಂತ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ದುಡ್ಡೆಲ್ಲಿದೆ? ನೀವೇನಾದ್ರು ಮನಿಗ್ ಕೊಡ್ಲಿಲ್ಲ ಅಂದ್ರೆ ಜಾಯಿಂಟ್ ಅಕೌಂಟ್ ಇಂದ 10 ಲಕ್ಷ ರೂಪಾಯಿನ ಡ್ರಾ ಮಾಡ್ಬೇಕಾಗುತ್ತೆ. ಅರ್ಪಿಸ್ಕೊಬೇಕು. ನೀವು ನಮಗೆ ದುಡ್ಡು ಕೊಟ್ಟಿದ್ದೀರಾ, ಅದ್ರ ಪ್ರತಿಫಲವಾಗಿ ಏನಾದ್ರೂ ವಸ್ತು ನಿಮಗೆ ಕೊಡ್ಲೇಬೇಕು ನಾವು. ಆಮೇಲೆ ಈ ದುಡ್ಡನ್ನ ವಾಪಸ್ ಕೊಟ್ಮೇಲೆ ಆ ವಸ್ತುನ ಬಿಡಿಸ್ಕೊಂಡು ಹೋಗ್ಬಿಡ್ತೀವಿ ನಾವು. ಹಂಗಂತ ಹೇಳಿ ಏನು ಬಂಗಾರದ ಗಟ್ಟಿ ಕೊಟ್ಟಿರೆ? ಇಲ್ಲ, ನಮಗೆ ಈ ದಾಡಿ ಮೇಲೆ ತುಂಬಾ ಅಭಿಮಾನ, ಅದಕ್ಕೆ ಈ ದಾಡಿಲಿರೋ ಒಂದು ಕೂದಲನ್ನ ಕಿತ್ತಿ ಕೊಡ್ತೀವಿ. ಏನ್ ಕೈ ಮೇಡಮ್, ನಿಮ್ಮ ಕೈ ಕೊಟ್ಬಿಟ್ರೆ ನಾನು ಕಣ್ಣು ಗೊತ್ಕೊಂಡ್ಬಿಡ್ತೀನಿ. ಕೊಡಿ ಮೇಡಮ್. ಏನೇ ಹೇಳಿ ಮೇಡಮ್, ಈ ಕೈ ಹಿಡಿದವರು ತುಂಬಾ ಭಾಗ್ಯವಂತರು. ಚೋಡ್ ರಾಜ ಚೋಡು, ಅದೇನು ಅಂತ ಚೋಡ್ತೀವೋ. ನಮಗೂ ಮದುವೆ ಅಂತಾಗ ಹತ್ತತ್ರ ಒಂದು 3 ವರ್ಷ ಆಗ್ತಾ ಬಂತು. ಇದುವರೆಗೂ ಭಾಗ್ಯನೂ ಇಲ್ಲ, ವಾಂತಿನೂ ಇಲ್ಲ. ರಮೇಶ್, ಮನೆಗ್ ಬಂದವ್ರ ಮುಂದೆ ಹೀಗೆಲ್ಲ ಟಾಕ್ ಮಾಡಿದ್ರೆ ಅವ್ರು ಏನ್ ತಿಳ್ಕೊಳಲ್ಲ. ಬೇಕಾ ತಿಳ್ಕೊಳ್ಳಿರಿ. ಈಗೇನ ನನ್ನ 5 ಲಕ್ಷ ರೂಪಾಯಿ ವಾಪಸ್ ಕೊಡ್ತಾರೋ, ಇಲ್ಲ ಇನ್ನೊಂದು 5 ಗಂಟೆ ಕಿತ್ಬಿಟ್ಟು ಕೈಗಿಡ್ತಾರೋ? ಹಂಗೆಲ್ಲ ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಿ, ನಮ್ದು ಸಿಕ್ಕಾಪಟ್ಟೆ ಬಾವಿ ಇದೆ. ಕಂಡ್ಕಂಡವ್ರ ಹತ್ರ 5-5 ಲಕ್ಷ ಇಸ್ಕೊಂಡ್ರೆ ಬರೀ ಬಾವಿ ಏನು ಲೈನ್ ಬೋರ್ವೆಲ್ಲ ತೋರ್ಸ್ಕೊಂಡು ಹೋಗ್ಬಿಡ್ಬೋದು. ಮೇಡಮ್, ನೀವು ನನಗೆ 5 ಲಕ್ಷ ಕೊಟ್ರಲ್ಲ, ಅಲ್ಲಿಂದ 50 ಲಕ್ಷ ರೂಪಾಯಿ ಉದ್ರಬಿಡ್ತು. ಏನು ಉದ್ರೋದಕ್ಕೆ ಕುಣಸೆ ಬೀಜ? ತೊಗೊಳ್ಳಿ ಮೇಡಮ್ 5 ಲಕ್ಷ. ಮೇಡಮ್, ಈ 2 ಲಕ್ಷ ರೂಪಾಯಿ ನೀವು ತಗೊಳ್ಳೇಬೇಕು. ಆಲ್ರೆಡಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದಲ್ಲ, ಮತ್ತೆ 2 ಲಕ್ಷ ರೂಪಾಯಿ ಕೊಡ್ತಾ ಇದೀರಾ? ನೀವು ತಗೊಳ್ಳಿಲ್ಲ ಅಂದ್ರೆ ನೀವು ನನಗೆ ತಂಗಿನೂ ಅಲ್ಲ, ನಾನು ನಿಮ್ಮ ಅಣ್ಣನೂ ಅಲ್ಲ. ಓ ಮೈ ಗಾಡ್, ಸೆಂಟಿಮೆಂಟ್ ಆಗಿ ಕಟ್ ಹಾಕ್ತಾ ಇದ್ದೀರಾ. ಅದು ಅಣ್ಣ ತಂಗಿ ಕೊಡ್ತಾ ಇರೋ ಬಾಗಿನ ಅಂತ ತಿಳ್ಕೊಂಡು ಅದನ್ನ ತಗೊಂಡ್ಬಿಡಿ. ಬಾಗಿನ ಅಲ್ಲ, ಬಡ್ಡಿ. 2 ದಿನಕ್ಕೆ 2 ಲಕ್ಷ ರೂಪಾಯಿ ಬಡ್ಡಿನ? ನಾವೆಲ್ಲ ಹಿಂಗೆ, ನಮ್ದು ಸಿಕ್ಕಾಪಟ್ಟೆ ಬಾವಿ ಇದೆ. ಅದು ದುಬೈಯಿಂದ ಗೋಲ್ಡ್ ತರಿಸ್ಬೇಕು ಅಂದ್ರೆ 10 ಲಕ್ಷ ರೂಪಾಯಿ ಬೇಕು. ನನ್ನ ದುಡ್ಡು ATM ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದೆ. ಓ, ಇಂಟರ್ನೆಟ್ ಪ್ರಾಬ್ಲಮ್. ಅಯ್ಯ, ನೀವೀಗ 10 ಲಕ್ಷ ರೂಪಾಯಿ ಕೊಟ್ರೆ ನಾನು ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಡೋಂಟ್ ವರಿ, ನಾನು ATM ನ ಕರಿತೀನಿ. ಹಾವೇ ಹಾವೇ. ವಾಟ್ ಮೇಡಿಯರ್ ಗುಬಿ? ಅಭಿ, ಶೇಖ್ ಜಿ, ಏನು ಮತ್ತೆ ಸಾಲ ಬೇಕಾಗಿತ್ತು? ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ರಲ್ಲ. ನಾವ್ ಹಂಗೇನೆ ಕರೆಕ್ಟ್ ಆಗಿ ಮಾಡ್ತೀವಿ. ಅಭಿ, ಶೇಖ್ ಜಿ ದುಬೈಯಿಂದ ಗೋಲ್ಡ್ ಬಿಸ್ಕೆಟ್ಸ್ ನ ತರಿಸ್ತಾ ಇದಾರೆ. ಅದನ್ನ ನನ್ ಕಡೆಯಿಂದಾನೇ ಮಾರಿಸ್ತಾ ಇದಾರೆ. ಅಸ್ಲು ಬಿಟ್ಟು ಬಂದ ಲಾಭ ಎಲ್ಲ ನನ್ಗೆ ಕೊಡ್ತಾರಂತೆ. ಅದಕ್ಕೆ ಅವ್ರಿಗೆ 10 ಲಕ್ಷ ರೂಪಾಯಿ ಬೇಕಂತೆ. ನಾನೀಗ ದುಡ್ಡನ್ನು ಕೊಡಲ್ಲ ಅಂದ್ರೆ ನೀವು ನಮ್ಮ ಜಾಯಿಂಟ್ ಅಕೌಂಟ್ ಇಂದ ಡ್ರಾ ಮಾಡ್ಕೊಡ್ತೀರಿ ಅಲ್ವಾ? ಎಕ್ಸಾಕ್ಟ್ಲಿ. ಹಂಗೆಲ್ಲ ಏನು ಮಾಡಕ್ ಹೋಗ್ಬೇಡಿ. ಸೈನ್ ಯಾಕೆ ಮಾಡಿಸ್ಕೊಂಡ್ರಿ? ಅಪ್ಪಿ ತಪ್ಪಿ ಈ ಪಾರ್ಟಿ ಏನಾದ್ರೂ ಪರಾರಿ ಆದ್ರೆ ನಿಮ್ ಮೇಲೆನೆ ಕಂಪ್ಲೇಂಟ್ ಕೊಡಕ್ಕೆ. ಸರಿ, ಮನೆ ಕೊಡಿ. ನೀವು ಸ್ವಲ್ಪ ಈ ಕಡೆ ಬೇಡಿ. ಶೇಖ್ ಜಿ, ತಗೊಳ್ಳಿ. ನಮಗೆ ಸುಮ್ನೆ ಹಾಗೆ ದುಡ್ಡು ತಗೊಂಡು ಅಭ್ಯಾಸ ಇಲ್ಲ, ಏನಾದ್ರೂ ಅಡ ಇಟ್ಬಿಟ್ಟೆ ನಾವು ತಗೊಳ್ಳೋದು. ಮತ್ತೆ ಗಡ್ಡನ್ ಕಿತ್ಕೊಡ್ತೀರಾ? ಗಡ್ಡನ ಕಿತ್ಕೊಡ್ತಾ ಇದ್ರೆ ನಿಮಗ್ ಬೇಜಾರಾಗಲ್ವಾ? ಅದಕ್ಕೆ ಈ ಗೋಲ್ಡ್ ರಿಂಗ್ ನ ಇಟ್ಕೊಂಡು ನನಗೆ ದುಡ್ಡು ಕೊಡಿ. ಶೇಖ್ ಜಿ, ಹಾಗೆ ದುಡ್ಡು ತಗೋಬೋದಲ್ಲ, ಯಾಕೆ ಏನಾದ್ರೂ ಅಡ ಇಡ್ತಾನೆ ಇರ್ತೀರಾ? ಅದು ನಾವು ನಮಾಜ್ಗೆ ಹೋದಾಗ ಅಲ್ಲ ನಮ್ಗೆ ಜ್ಞಾಪಿಸ್ತಾ ಇರ್ತಾರೆ, ಅವ್ರ ಹತ್ರ ದುಡ್ಡು ತಗೊಂಡಿದ್ಯಾ, ಅವ್ರ ಹತ್ರ ದುಡ್ಡು ತಗೊಂಡಿದ್ಯಾ ಅಂತ. ಅದಕ್ಕೇನೆ. ಇದೇ ಮನೆ ಏನು? ಹೌದು ಸರ್, ಇದೇ ಮನೆ. ಇವನನ್ನೆಲ್ಲೋ ನೋಡಿದ ನೆನಪು. ನೀವೇನೇ ಇವನಿಗೆ ದುಡ್ಡು ಕೊಟ್ಟಿದ್ದು? ಹೌದು ಸರ್. ಯಾಕ್ರಿ ಕೊಟ್ರಿ? ಸರ್, ಇವ್ನು ಮೊದಲನೇ ಬಾರಿ ಬಂದಾಗ ಒಂದು 5 ಲಕ್ಷ ರೂಪಾಯಿ ಸಾಲ ತಗೊಂಡ, ಅದಕ್ಕೆ 2 ಲಕ್ಷ ರೂಪಾಯಿ ಬಡ್ಡಿ ಬೇರೆ ಸೇರಿಸ್ಕೊಟ್ಟು ಕೊಟ್ಟ. ಹೆಚ್ಚೆಚ್ಚು ದುಡ್ಡು ಕೊಟ್ಟಂಗೆಲ್ಲ ಹೆಚ್ಚೆಚ್ಚು ಬಡ್ಡಿ ಸಿಕ್ಕತ್ತೆ ಅನ್ನೋ ಆಸೆಗೆ ನಾವು ದುಡ್ಡು ಕೊಟ್ವಿ. ತಗೊಳ್ಳಿ ನಿಮ್ ದುಡ್ಡು. ನೋಡಿದ್ರೆ ನಾ ಕಷ್ಟಪಟ್ಟು ಬೆವರು ಸುರಿಸಿದ ದುಡ್ಡು ಎಲ್ಲೂ ಹೋಗೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕೇಂದ್ರ. ಇವನ್ ಯಾವ ಶೇಖು ಅಲ್ಲ, ಇವನ್ಗೆ ಯಾವ ಬಾವಿನೂ ಇಲ್ಲ. ಕಲಸಿ ಪಾಳ್ಯಂನಲ್ಲಿ ಚಾಕ್ನ ಮಾಡೋನು. ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರು ಇಟ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾನೆ. ಒಂದ್ ಕಡೆ ಹಿಂದೂ, ಇನ್ನೊಂದ್ ಕಡೆ ಮುಸ್ಲಿಂ, ಮತ್ತೊಂದ್ ಕಡೆ ಕ್ರಿಶ್ಚಿಯನ್, ಇನ್ನೊಂದ್ ಕಡೆ ಪಾರ್ಸಿ. ಇದೇ ಕೊನೆ. ಇಂಥವ್ರಿಗೆಲ್ಲ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರಿ ಅಂತ ಗೊತ್ತಾದ್ರೆ ಇಂಥವ್ರ ಜೊತೆ ನೀವು ಶಾಮೀಲಾಗಿದ್ದೀರಿ ಅಂತ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬೇಕಾಗತ್ತೆ.